ಬ್ರೂಹಿ ಕೃಷ್ಣ ಘನಶ್ಯಾಮ ಪ್ರೇಮನ ಬ್ರೂಹಿ ಕೃಷ್ಣ ಘನಶ್ಯಾಮ. ಭಾರತ ಅಂದಾಕ್ಷಣ ನಮ್ಮ ಎದುರುಗಡೆಗೆ ಒಂದು ಕಲ್ಪನೆ ಬರುತ್ತೆ, ಭಾರತದಲ್ಲಿ ಯುವ ಸಮುದಾಯ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿದೆ. ಹೀಗಾಗಿ ಏನಂದರೆ ಯುವಕರು ಏನಾದರೂ ಎದ್ದು ನಿಂತರೆ ಅದು ಭಾರತ ಎದ್ದು ನಿಂತ ಹಾಗೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಯುವಕರು ಯಾವ ರೀತಿಯ ಹೆಜ್ಜೆಯನ್ನು ನೀಡಬೇಕು, ಈ ಯಂಗ್ ಜನ್ರೇಷನ್ ಅನ್ನುವಂಥದ್ದು ಒಂದು, ಜೊತೆಗೆ ಮಕ್ಕಳನ್ನು ಯಾವ ರೀತಿ ಸಾಕಬೇಕು ತಂದೆ ತಾಯಿಗಳು ಅಂತ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಎಷ್ಟು ಜೋರಾಗಿ ಹೆಜ್ಜೆ ಹಾಕ್ತಿರ್ತಾರೋ ಅಷ್ಟೇ ಒಂದು ಅಂಜುಬುರುಕುತನ ಇದೆ. ಸಾವಿಗೆ ಬೇಗ ಶರಣಾಗುವಂಥ ಮನೋಭಾವನೆ, ಒಂದು ಸಣ್ಣ ಪರೀಕ್ಷೆಯಲ್ಲಿ ಫೇಲ್ ಆದರೂ ಕೂಡ ನಾವು ಸಾಯ್ತೀವಿ ಅಂತ ಹೇಳುವಂಥ ಮಕ್ಕಳುಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಸೊ ಇಂಥ ಸಂದರ್ಭದಲ್ಲಿ ಸ್ವಾಮೀಜಿ ಇದ್ರ ಬಗ್ಗೆ ಏನು ಹೇಳ್ತಾರೆ? ಸೊ ಭಗವದ್ಗೀತೆ ಆಗಿರ್ಬೋದು, ಭಾಗವತ ಆಗಿರ್ಬೋದು, ಕೃಷ್ಣನ ಉಪದೇಶಗಳಾಗಿರ್ಬೋದು, ಅದರಲ್ಲಿ ಈ ಮನಸ್ಸನ್ನು ದೃಢ ಮಾಡುವಂಥದ್ದು ಒಂದು, ಜೊತೆಗೆ ಮಕ್ಕಳನ್ನು ಸಾಕುವಂಥದ್ದು, ಸಂಸ್ಕಾರ ನೀಡುವಂಥದ್ದೊಂದು, ಅದ್ರ ಬಗ್ಗೆ ಏನು ಹೇಳ್ತೀರಿ ಸ್ವಾಮೀಜಿ? ಓಕೆ, ತಾವೇ ಶಬ್ದ ಇದೆ ಸಂಸ್ಕಾರ. ಒಳ್ಳೆ ಸಂಸ್ಕಾರ ಕೊಡಬೇಕು. ಇವಾಗ ಒಳ್ಳೆ ಸಂಸ್ಕಾರ ಕೊಡಬೇಕೆ ನಮ್ಗೆ ಯೋಗಶಾಸ್ತ್ರನಲ್ಲಿ ಇದು ಹೇಳ್ತೇವೆ. ಒನ್ ಇಸ್ ಕಾಲ್ಡ್ ಕ್ಯಾಟ್ ಸಂಸ್ಕಾರ ಅಂತ, ಬೆಕ್ಕು ಸಂಸ್ಕಾರ. ನಾವು ಬೆಕ್ಕು ಸಂಸ್ಕಾರ ಏನು ಗೊತ್ತಾ? ಬೆಕ್ಕಿದ್ರೆ ನಮ್ಮ ಆಶ್ರಮನಲ್ಲಿ ಐ ಆಮ್ ಎ ಲವರ್ ಆಫ್ ಅನಿಮಲ್ಸ್. ಬೆಕ್ಕಿದೆ, ನಾಯಿ ಇದೆ. ನಾವು ಆಫ್ಟರ್ ದ ಟೂರ್ ನಾನು ಆಶ್ರಮ ಹೋಗ್ತೀನಿ, ಬೆಕ್ಕನ್ನ ನೋಡ್ಬಿಟ್ಟು ಹಾಗೆ ಹೋಗ್ಬಿಡ್ತಾರೆ. ನಮ್ಮ 5-6 ಬೆಕ್ಕಿದೆ ನಮ್ಮ ಆಶ್ರಮದಲ್ಲಿ, ಹಾಗೆ ನೋಡ್ಬಿಡ್ತಾರೆ. ಬಟ್ ನಾಯಿ ಬಂದರೆ ಒಂದು ಪ್ರೀತಿ ಕೊಡ್ತದೆ, ಒಂದು ಖುಷಿ ಆಯ್ತಾ ನಾಯಿ. ಇದು ಬೆಕ್ಕು ಸಂಸ್ಕಾರ ಅಂತ. ಬೆಕ್ಕು ಸಂಸ್ಕಾರ ಒಂದು ಉದಾಸೀನ ಸಂಸ್ಕಾರ, ಏನಿಲ್ಲ. ನಾನು ಎಷ್ಟೋ ಪ್ರೋಗ್ರಾಮ್ ನೋಡ್ತೀನಿ, ನಾನು ಕ್ರಿಟಿಸೈಸ್ ಮಾಡಲ್ಲ. ಒಂದೊಂದು ಗ್ರೂಪ್ ಕೂರುತ್ತೆ, ಎಷ್ಟು ಜೋಕ್ ಮಾಡಿದ್ರೆ ಕೂಡ ಹಾಗೆ ಬೆಕ್ಕಾಗಿರ್ತಾರೆ. ಅದು ಬೆಕ್ಕು ಸಂಸ್ಕಾರ. ಫೈನಲಿ ಏನು ಸಂಸ್ಕಾರ ಪೇರೆಂಟ್ಸ್ ಹ್ಯಾವ್ ಟು ಇನ್ಸ್ಟಾಲ್ ಚಿಲ್ಡ್ರನ್ ಅಂದರೆ ಇಸ್ ಕಾಲ್ ಹಂಸ. ಅದು ಒಂದು ಸಂಸ್ಕಾರ ಇದೆ. ಹಂಸ ಕ್ಷೀರ ನ್ಯಾಯ ಅಂತೀವಿ. ಹಾಲಿಗೆ ಹಾಲು, ನೀರಿಗೆ ನೀರು. ಒಂದು ಹಂಸ, ಒಂದು ಹಿಮಾಲಯನ್ ಪಕ್ಷಿ, ಒಂದು ಹಾಲು ನೀರು ಮಿಕ್ಸ್ ಆಗಿಬಿಟ್ರೆ ಹಾಲು ತೊಗೊಂತದೇ, ನೀರು ಬಿಟ್ಬಿಡ್ತಾರೆ. ಪೇರೆಂಟ್ಸ್ ಬಂದು ಮಕ್ಕಳಿಗೆ ಈ ಹಂಸ ಕ್ಷೀರ ನ್ಯಾಯ ಗುಣ ಕೊಡಬೇಕು. ಆ ಬುದ್ಧಿ, ಒಳ್ಳೇದು ಕೆಟ್ಟದ್ದು ಎರಡೂ ಬರ್ತದೆ ಜೀವನದಲ್ಲಿ. ಒಳ್ಳೆ ತಗೊಳ್ಬೇಕು, ಕೆಟ್ಟದ್ದು ಬಿಡಬೇಕು. ಒಂದು ಸಣ್ಣ ಫೇಲ್ಯೂರು ಕೂಡ ಮಕ್ಕಳುಗಳನ್ನು ಧೃತಿಗೆಡಿಸ್ಬಿಡುತ್ತೆ. ಅವರು ಸಾವಿನ ಕಡೆಗೆ ಹೆಜ್ಜೆ ಹಾಕ್ತಾರೆ. ಬಹಳ ಭಯಾನಕವಾದಂಥ ವಿಚಾರ ಇದು. ಅದ್ರ ಬಗ್ಗೆ ಏನು ಹೇಳಿದ್ರು ಸ್ವಾಮೀಜಿ? ಫಸ್ಟ್ ಅದು ಪೇರೆಂಟ್ಸ್ ಎಜುಕೇಷನ್ ಕೊಡಬೇಕು. ಇವಾಗ ಸ್ಕೂಲ್ನಲ್ಲಿ ಹೋಗಿದರೆ ಲಿಟ್ರಸಿ ಕೊಡ್ತಾ ಇದ್ದಾರೆ, ಎಜುಕೇಷನ್ ಇಲ್ಲ. ಸ್ಕೂಲ್ನಲ್ಲಿ ಹೋಗೋದು, ವಿದ್ಯಾಲಯ ಹೋಗಿದರೆ ಒಂಚೂಮೆ ಎಜುಕೇಷನ್, ಪ್ರೊಫೆಸರ್ ಆಫ್ ವರ್ಡ್ಸ್ ಆಗ್ತೀರಿ. ಎಜುಕೇಷನ್ ಏನು ಎಜುಕೇಷನ್ ಫಸ್ಟ್ ಕೊಡೋದು? ಒಂದು ಫೇಲಿಯರ್ ಆಗ್ತದೆ, ಒಂದು ಘಟನೆ ಆಗಿದೆ ಅಲ್ಲ, ಘಟನೆ ದುಃಖ ಕೊಡ್ತಾ ಇದ್ದ, ಘಟನೆಗೂ ದುಃಖ ಕೊಡ್ತಾ ಇದ್ರೆ ಅವ್ನು ಘಟನೆಗೂ ದುಃಖ ನಾನು ಫೇಲ್. ಘಟನೆ ಎಲ್ಲ ದುಃಖ ಕೊಡೋದು. ಏನು ದುಃಖ ಕೊಡೋದು ಅಂದರೆ ನಿಮ್ಮ ಮನೋವ್ಯಾಖ್ಯಾ ದುಃಖ ಕೊಡ್ತಾ ಇದೆ. ಯದ್ಭಾವಂ ತದ್ಭವತಿ, ಯಾ ಮತಿಹಿ ಸಾ ಗತಿಹಿ ಅಂತ ವೇದಾನಲ್ಲಿದೆ. ನಿಮ್ಮ ಆಲೋಚನೆ ಬಂದು ನನ್ನ ದುಃಖ, ಘಟನೆ ದುಃಖ ಇಲ್ಲ, ನಿಮ್ಮ ಆಲೋಚನಾ ಘಟನೆ ಮೇಲೆ ಅದೇ ದುಃಖ ಕೊಡೋದು. ಈ ಆಲೋಚನೆನ ಪರಿವರ್ತನೆ ಮಾಡಬೇಕು. ಆಲೋಚನೆ ನಿಗ್ರಹ ಇರಬೇಕು. ಪತಂಜಲಿ ಹೇಳ್ತಾರೆ ದೀನ್ಕ್ಲ, ವೃತ್ತಯ ಪಂಚತಯ ಕ್ಲಿಷ್ಟಾ ಅಕ್ಲಿಷ್ಟ ಅಂತ. ನೀ ಆಲೋಚನೆ ವೃತ್ತಯ ಪಂಚತಯ, ನೀನು ದುಃಖ ಕೊಡ್ಬೋದು, ಸುಖ ಕೊಡ್ಬೋದು. ನಿನ್ನ ಅನುಶಾಸನೆ ಏನು ಬೇಕು, ನಿನ್ನ ತಪಸ್ಸು ಏನಿರಬೇಕು ಅಂದರೆ ನಿಮ್ಮ ಆಲೋಚನೆ ಮತ್ತು ಸುಖ ಕೊಡುವಾಗೆ ಅದು ಪ್ರಯತ್ನ. ಅದು ಪೇರೆಂಟ್ಸ್ ಹೇಳ್ಕೊಡ್ಬೇಕು. ರೈಟ್? ವಿದ್ಯಾಲಯ ಹೇಳ್ಕೊಡಲ್ಲ, ಪಾಠಶಾಲೆ ಹೇಳ್ಕೊಡ. ಇದು ಯು ಹ್ಯಾವ್ ಟು ಟೀಚ್ ದೆಮ್. ಸೊ ಘಟನೆ ದುಃಖ ಕೊಡಲ್ಲಪ್ಪ, ನಿಂದು ವ್ಯಾಖ್ಯಾ ಕೊಡೋದು, ನಿಮ್ಮ ಆಲೋಚನೆ ಕೊಡೋದು, ಅದು ಆ ಸಂಸ್ಕಾರ ಕೊಟ್ಟರೆ ಈ ಮೈಂಡ್ದು ಕಂಟ್ರೋಲು ಅದ್ಮೇಲೆ ಗಮನ ಹೆಚ್ಚುತ್ತೆ. ಇವಾಗ ಮೈಂಡ್ ಕಂಟ್ರೋಲ್ ಮೇಲೆ ಹೆಚ್ಚಿಲ್ಲ ಗಮನ. ನಾನು ಸಕ್ಸಸ್ಫುಲ್ ಆಗಬೇಕು. ಎಷ್ಟೋ ಜನ ಸಫಲ ಆಗಿದ್ದಾರೆ ಜೀವನದಲ್ಲಿ, ಬಟ್ ಸ್ಟಿಲ್ ಡಿಪ್ರೆಷನ್ ಇದೆ ಅಲ್ಲ. ಆಲ್ ಕಂಫರ್ಟ್ ಇದ್ದಾರೆ, ಕಂಫರ್ಟಬಲಿ ಮಿಸರಬಲ್ ಆಗಿದ್ದಾರೆ. ಸೊ ಇದು ಪೇರೆಂಟ್ಸಿಗೆ ಜ್ಞಾನ ಇಲ್ಲ. ಪೇರೆಂಟ್ಸಿಗೆ ಜ್ಞಾನ ಇಲ್ಲ ಅಂದರೆ ಅವ್ರಿಗೆ ಏನು ಕೊಡೋಕ್ಕಾಗ್ತದೆ? ಅಜ್ಞಾನ ಕೊಡ್ತಾ ಇದೆ ಮಕ್ಕಳಿಗೆ. ಜೀವನ ಸಕ್ಸಸ್ಫುಲ್ ಅಪ್ಪ, ಎವ್ರಿ ಒನ್ ಫಸ್ಟ್ ರ್ಯಾಂಕ್ ಬರಬೇಕು, ಫಸ್ಟ್ ರ್ಯಾಂಕ್. ಕ್ಲಾಸ್ನಲ್ಲಿ ಎವ್ರಿಬಡಿ ಫಸ್ಟ್ ರ್ಯಾಂಕ್ ಬಂದರೆ ಸೆಕೆಂಡ್ ರ್ಯಾಂಕ್ ಯಾರು ಬರ್ತಾರೆ? ಹೀಗೆ ಅನ್ನೆಸೆಸರಿ ಪ್ರೆಷರ್, ಪೇರೆಂಟ್ಸ್ ವ್ಯಾಮೋಹನೇ ಮಕ್ಕಳು ಕೊಡ್ತಾ ಇದ್ದಾರೆ ಹೆಚ್ಚು. ನಿಜ. ಸ್ವಾಮೀಜಿ, ನಾನು ಕೊನೆಯ ಪ್ರಶ್ನೆ ಕೇಳ್ತೀನಿ ತಮಗೆ. ನಾವೆಲ್ಲ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ. ಅಂದರೆ ಯಾವ ರೀತಿ ಒಂದು ಸ್ಟ್ರೆಸ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರ್ಬೋದು, ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ಅದನ್ನು ಅನುಭವಿಸಲೇಬೇಕು. ಅದರಿಂದ ಹೊರಬರುವಂಥದ್ದು, ಜೊತೆಗೆ ಮಕ್ಕಳುಗಳಿಗೆ ನೀಡುವಂಥ ಸಂಸ್ಕಾರ ತುಂಬ ಅದ್ಭುತವಾಗಿ ಹೇಳಿದ್ರಿ. ನಾನು ಕೊನೆಯದಾಗಿ ತಮಗೆ ಕೇಳುವಂಥದ್ದು, ಕೃಷ್ಣನ ಭಗವದ್ಗೀತೆಯಲ್ಲಿ, ಭಾಗವತದಲ್ಲಿ ಅದರಲ್ಲಿರುವಂಥ ಅಂಶಗಳನ್ನು ನಾವು ಅಳವಡಿಸ್ಕೊಂಡ್ರೆ, ಯಾಕಂದರೆ ನಾವು ಹಿಂದೆಲ್ಲ ನಾವು ಭಾರತವನ್ನು ಹೇಳೋದ್ರ ಬಗ್ಗೆ ನಾವು ತುಂಬ ದೊಡ್ಡದಾಗಿ ಹೇಳ್ತೀವಿ.
ಯಾ ಅಗ್ರತಃ ಚತುರೋ ವೇದಾಃ ಪೃಷ್ಠತಂ ಸುಶಿರಂ ಧನುಃ ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ ಅಂತ ಅನ್ನುವಂಥದ್ದಾಗಿರ್ಬೋದು. ಜೊತೆಗೆ ಬೇರೆ ಬೇರೆ ದೇಶದ ಜನಾಂಗದವ್ರನ್ನೆಲ್ಲ ಇಲ್ಲಿ ಕರೆದುಬಿಟ್ಟು ನಾವು ವಿದ್ಯೆ ಹೇಳ್ಕೊಟ್ಟಿವಿ ನಾವು ಅಂತ. ಸ್ವಂ ಚರಿತ್ರಂ ಶಿಕ್ಷೆಯನ್ನು ಪೃಥ್ವಿಯೋ ಸರ್ವಮಾನವಾಹ. ಸೊ ಇಂಥದ್ದೆಲ್ಲ ಮಂತ್ರಗಳನ್ನ ಹೇಳ್ತೀವಿ ನಾವು. ಆದರೆ ನಾವು ನಮ್ಮ ತತ್ವಗಳನ್ನೇ ಮರೆತು ಬಿಟ್ಟಿದ್ದೀವಿ, ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಮರೆತು ಬಿಟ್ಟಿದ್ದೀವಿ ನಾವು. ಒಂದು ಪಕ್ಷ ಅದನ್ನು ಅಳವಡಿಸ್ಕೊಂಡ್ರೆ ಭಾರತ ಮತ್ತೆ ಭವ್ಯ ಭಾರತ ಆಗಬಲ್ಲದ ಅಂತ. 100% ಆಗ್ತದೆ. ಅದು ಮಾಡಬೇಕು ನಾವೀಗ. ನಾವು ಹೇಳೋದು ಅದೇ ನಾವು ಮಾಡಬೇಕು ಇವಾಗ. ಬಟ್ ಏನಂಗೆ ಗೊತ್ತಾಗಬೇಕು ಮಾಡಿದ್ರೆ ಓಹೋ ಇದು ರಿಲಿಜಿಯಸ್ಸು ಅದೆಲ್ಲ ಬಂದ್ಬಿಡ್ತದೆ. ಸೊ ವಿ ಹ್ಯಾವ್ ಟು ಬ್ರಿಂಗ್ ದ್ಯಾಟ್. ಭಗವದ್ಗೀತಾ ತತ್ವೇ ಜೀವನ ಜಗತ್ತಿಗೆ ಪರಿವರ್ತನೆ ಆಗ್ತದೆ. ಒಂದೇ ಒಂದು ಫೈನಲ್ ಹೇಳ್ತೀನಿ. ಅರ್ಜುನ ಕೇಳ್ತಾರೆ ಕೃಷ್ಣಗೆ ಗೀತಾನಲ್ಲಿ, ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅರ್ಜುನಕ್ಕೆ ಕೃಷ್ಣ ಹೇಳ್ತಾರೆ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ. ಯಾರು ಸ್ಥಿತ ಪ್ರಜ್ಞೆ, ಯಾರು ಜ್ಞಾನಿ ಅಂತಾರೆ. ಅರೆ ಅವ ಕೃಷ್ಣ ಉತ್ತರ ಏನು ಕೊಡ್ತಾರೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನ ತುಷ್ಟಃ ಸ್ಥಿತ ಪ್ರಜ್ಞಸ್ತತೋಚ್ಯತೆ ಅಂತಾರೆ. ಯಾರು ಜ್ಞಾನಿ ಅಂದರೆ ವಿಭೂತಿ ಕೊಡೋವರಿಲ್ಲ ಜ್ಞಾನಿ. ನಿಮ್ಮ ಮನಸ್ಸು ಏನಿದೆ ಅಂತ ಹೇಳೋದು ಅದು ಜ್ಞಾನಿ ಇಲ್ಲ. ಆತ್ಮನಿಯೇವ ಆತ್ಮನ ತುಷ್ಟಃ. ನಮ್ಮ ಸಂತೋಷ ಬಂದು ನಮ್ಮ ಒಳಗಡೆನೇ ಇದೆ, ಬಾಹ್ಯ ಇಲ್ಲ. ನಮ್ಮ ಸಂತೋಷ ಒಳಗಡೆನೇ ಇದೆ ಅಂತ ಯಾರ ಅನುಭವ ಇದೆ ಅವ್ರಿಗೆ, ಅವರೇ ಜ್ಞಾನಿ. ರೈಟ್. ಈ ತತ್ವ ಇವಾಗ ನೋಡಿದ್ರೆ ಜನ ಇವಾಗ ಸಂತೋಷ ಎಲ್ಲಿದೆ, ಬಾಹ್ಯ ಇದೆ. ವೇದ ಹೇಳ್ತಾರೆ ಪರಾಂಚಕಾನಿ ವ್ಯತರಣತ್ ಸ್ವಯಂಭೂ. ಸರ್ವದಾ ನೀ ಆಚೆ ಹೋಗಿದ್ರೆ ನೀವು ವ್ಯತರಣತು, ನೀನು ಮೃತ್ಯು ಆಗ್ತದೆ ಅಂತಾರೆ. ನೀವು ಒಳಗಡೆ ಇರಬೇಕು. ತತ್ವ ಗೀತಾ ಹೇಳೋದು ಆನಂದ ಬಂದು ಒಳಗಡೆ ಇದೆ, ಔಟ್ಸೈಡ್ ಇಲ್ಲ. ಈ ಜ್ಞಾನ ಭಗವದ್ಗೀತಾ ಎಷ್ಟು ಸ್ಪಷ್ಟವಾಗಿ ಯುದ್ಧ ಪರಿಸ್ಥಿತಿನಲ್ಲಿ ಕೃಷ್ಣ ಹೇಳ್ತಾರೆ, ಅರ್ಜುನ ನೀನು ಯುದ್ಧ ಮಾಡ್ಬೋದು, ನೀನು ವಿಜಯ ಆಗ್ಬೋದು, ಬಟ್ ಆನಂದ ನಿಮ್ಮ ಒಳಗಡೆ ಇದೆ. ಈ ಲಕ್ಷ್ಯ ಇರಬೇಕು. ರೈಟ್. ಆನಂದ ಇದು ಒಂದು ಅನ್ವೇಷಣೆ ಮಾಡಬೇಕು ಜೀವನ. ಯುದ್ಧ ಮಾಡಿರಿ, ನಿಮ್ಮ ಕರ್ತವ್ಯ ಮಾಡೋದು ಯುದ್ಧ ಮಾಡಿರಿ, ಬಟ್ ನಿಮ್ಮ ದೃಷ್ಟಿ ಬಂದು ಆನಂದ ನಿಮ್ಮ ಒಳಗಡೆ ಇರೋದು. ಈ ಸಫಲ ಅಂದ ನೀನು ಆನಂದ ಬರಲ್ಲ ಅಂತ ಈ ಮಹಾ ಉಪದೇಶ ರೈಟ್ ಈಸ್ ಅಪ್ಲಿಕಬಲ್. ಯಾವ ಜಾತಿ ಯಾವ ಧರ್ಮ ಇಲ್ಲ, ಎವ್ರಿಬಡಿ ಅಪ್ಲಿಕಬಲ್ ಇದೆ. ಓಕೆ. ಸ್ಯಾನ್ ಫ್ರಾನ್ಸಿಸ್ಕೋ ಹೇಳ್ತೀನಿ. ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ನಮ್ಮ ಸೆಂಟರ್ ಇದೆ ಒಂದು, ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕನಲ್ಲಿ. ಮೋಸ್ಟ್ ಬ್ಯೂಟಿಫುಲ್ ವೆದರ್ ಕಂಡೀಷನ್, ಬ್ಯೂಟಿಫುಲ್, ಆಲ್ ಯಂಗರ್ ಜನ್ರೇಷನ್, ಅಷ್ಟು ರಿಚ್ ವೆದರ್, ಎವ್ರಿಥಿಂಗ್ ಬ್ಯೂಟಿಫುಲ್. ಅಮೆರಿಕ ಹೈಯೆಸ್ಟ್ ಡಿಪ್ರೆಷನ್ ರೇಟ್ ಇನ್ ದ ವರ್ಲ್ಡ್ ಇದೆ ಅಲ್ಲಿ. ಅಷ್ಟೆಲ್ಲ ಇದ್ದು ಹೈಯೆಸ್ಟ್ ಡಿಪ್ರೆಷನ್ ರೇಟ್. ಸೊ ಬಾಹ್ಯ ಒಂದು ಸಫಲತೆ ಜೀವನ ಸಂತೃಪ್ತಿ ಕೊಡಲ್ಲ. ನಿಜ ನಿಜ. ಸಫಲತೆ ಇರಬೇಕು ಬಾಹ್ಯನಲ್ಲಿ, ಬಟ್ ಸಂತೃಪ್ತಿ ಬಂದು ಒಳಗಡೆ ಜ್ಞಾನ, ಆ ಅನುಭವ. ನೀನು ಅದು ಮಾಡೋವಾಗ ಆ ದೃಷ್ಟಿ ಇರಬೇಕು. ಇಲ್ಲ ಅಂದರೆ ಈ ಗ್ರೇಟ್ ಉಪದೇಶ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಯಾವ ಸ್ಥಿತಿನಲ್ಲಿ ಯುದ್ಧ ರಣಭೂಮಿನಲ್ಲಿ ಹೇಳ್ಕೊಡ್ತಾರೆ ಅಂದರೆ ವ್ಯವಹಾರನಲ್ಲಿ ಕೂಡ ಇದು ಅನುಭವ ಮಾಡಬಹುದು ಅಂತ ಒಂದು ಲಕ್ಷ್ಯ, ಒಂದು ಇದಕ್ಕೆ ಹೇಳ್ಕೊಡ್ತಾರೆ. ಓಕೆ. ಸೊ ನೀವು ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ವೀಕ್ಷಕರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಿ? ವಾಟ್ ಅ ಲಿಟಲ್ ಲ್ಯಾಂಪ್ ಕ್ಯಾನ್ ಡೂ ದ ಗ್ರೇಟ್ ಸನ್ ಕೆನಾಟ್ ಡೂ. ಇಟ್ ಕ್ಯಾನ್ ಶೈನ್ ಇನ್ ದ ನೈಟ್. ಒಂದು ಜ್ಯೋತಿ, ಸಣ್ಣ ದೀಪ ವಾಟ್ ಇದು ಏನು ಮಾಡೋಕ್ಕೊಂದು ಶಕ್ತಿ ಸೂರ್ಯ ಕೂಡ ಮಾಡೋಕ್ಕಾಗಲ್ಲ. ರಾತ್ರಿನಲ್ಲಿ ಬೆಳಕು ಕೊಡ್ತದೆ. ರಾತ್ರಿನೇ ಒಂದು ಬೆಳಕು ಕೊಡ್ತದೆ. ನಾವು ಒಂದು ಸ್ಮಾಲ್ ಕ್ಯಾಂಡಲ್ ಇರ್ಬೋದು, ಬಟ್ ನಮ್ಮ ಶಕ್ತಿ ಇವನ್ ಸೂರ್ಯ ಕೂಡ ಇಲ್ಲ. ಸೂರ್ಯ ರಾತ್ರಿ ಬೆಳಕು ಕೊಡೋಕ್ಕಾಗಲ್ಲ. ರೈಟ್. ಬಟ್ ಕೊಡೋದು ನಾವೆಲ್ಲ ಚಿಕ್ಕೊಂದು ದೀಪ ಇರ್ಬೋದು. ರೈಟ್. ಬಟ್ ರಾತ್ರಿನಲ್ಲೂ ಕೂಡ ನಾವು ಶಕ್ತಿ ಕೊಡೋ ಶಕ್ತಿ ಇದೆ. ಅದಕ್ಕೋಸ್ಕರ ನಾವು ಯೂಸ್ಲೆಸ್ಸು ಹೋಪ್ಲೆಸ್ ಬೇಡ, ಒಂದು ಸ್ವಾಭಿಮಾನ ಇರಬೇಕು. ರೈಟ್. ನಮ್ಮ ದೇವರು ಒಂದು ಶಕ್ತಿ ಕೊಟ್ಟಿದ್ದಾರೆ. ನಾನು ಚಿಕ್ಕನವರಿರ್ಬೋದು, ಐ ಮೇ ಬಿ ಲಿಟಲ್ ಲ್ಯಾಂಪು. ಸೂರ್ಯ ಎಷ್ಟೋ ಪವರ್ಫುಲ್ ಬರ್ಬೋದು. ಇದು ಆತ್ಮವಿಶ್ವಾಸ ಇದೆ. ದೇವರು ಏನೋ ಕೊಟ್ಟಿದ್ದಾರೆ, ಅದು ಒಂದು ನಾವು ಜೀವನದಲ್ಲಿ ಒಂದು ಯು ಹ್ಯಾವ್ ಟು ಬ್ರಿಂಗ್ ದಟ್ ಇನ್ ಲೈಫ್. ವಾವ್, ತುಂಬ ವಂಡರ್ಫುಲ್ ಆಗಿ ಹೇಳಿದ್ರಿ ಸ್ವಾಮೀಜಿ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ಕೃಷ್ಣನ ಲೀಲೆಯ ಬಗ್ಗೆ, ಭಗವದ್ಗೀತೆಯ ಬಗ್ಗೆ, ಭಾಗವತದ ಬಗ್ಗೆ, ಅದೆಲ್ಲದೂ ಕೂಡ ಇವತ್ತಿನ ನಮ್ಮ ಸಮಾಜದ ಆಗುಹೋಗುಗಳ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಬೀರಬಲ್ಲದು, ಜೊತೆಗೇನಂದರೆ ಇವತ್ತಿನ ಸಮಸ್ಯೆಗಳಿಗೆ ಯಾವ ರೀತಿಯ ಉತ್ತರ ಆಗಬಲ್ಲದು ಅನ್ನೋದ್ರ ಬಗ್ಗೆ
ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಸೊ ಸ್ವಾಮಿ ಸುಖಬೋಧಾನಂದರ ಮಾತುಗಳನ್ನು ಕೇಳಿದ್ರಿ. ನಿಜಕ್ಕೂ ಅದ್ಭುತವಾದಂಥ ಮಾತುಗಳು. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದೇನೆ ಅದು ಸರ್ವಕಾಲಕ್ಕೂ ಸಲ್ಲುವಂಥದ್ದು ಅನ್ನುವಂಥದ್ದು ಬೇರೆ ಬೇರೆ ಉದಾಹರಣೆಗಳ ಮುಖಾಂತರ ಸ್ವಾಮೀಜಿಯನ್ನು ಹೇಳ್ತಾ ಹೋದರು. ಕೊನೆಯದಾಗಿ 2 ಮಾತುಗಳನ್ನು ನಾವು ಹೇಳಲೇಬೇಕು. ನಿಮ್ಮ ಸುಖಕ್ಕೂ ಕೂಡ ನೀವೇ ಕಾರಣ, ನಿಮ್ಮ ದುಃಖಕ್ಕೂ ಕೂಡ ನೀವೇ ಕಾರಣ ಅಂತಾನೆ ಕೃಷ್ಣ ಪರಮಾತ್ಮ. ಜೊತೆಗೇನು ಅಂದರೆ ನಿಮ್ಮ ಗೆಲುವಿಗೂ ಕೂಡ ನೀವೇ ಕಾರಣ, ನಿಮ್ಮ ಸೋಲಿಗೂ ಕೂಡ ನೀವೇ ಕಾರಣ. ಸ್ವಾಮೀಜಿ ಹೇಳಿದ ಹಾಗೆ ಎಲ್ಲದೂ ಇರಬಹುದು ನಿಮಗೆ ಸಾಕಷ್ಟು, ಆದರೆ ನಿಮ್ಮಲ್ಲಿ ಒಳಗಿನ ಆತ್ಮತೃಪ್ತಿ ಅನ್ನುವಂಥದ್ದು ಇರಲಿಲ್ಲ ಅಂತಂದರೆ ಅದು ಯಾವುದಕ್ಕೂ ಕೂಡ ಪ್ರಯೋಜನಕ್ಕೆ ಬರ್ದನಿರುವಂಥ ಅಂಶ. ಹೀಗಾಗಿ ಏನಂದರೆ ಕೃಷ್ಣನ ಆ ಭಗವದ್ಗೀತೆಯ ಅಂಶಗಳನ್ನು, ಬೋಧನೆಗಳನ್ನು, ಯಾಕಂದರೆ ನಾವು ಮಾತಿನ ಸಂದರ್ಭದಲ್ಲಿ ಹೇಳ್ತೀವಿ ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ ಅನ್ನುವಂಥದ್ದು. ಸೊ ಕೃಷ್ಣನ ಮಾತುಗಳು ಅನ್ನುವಂಥದ್ದು ಎಲ್ಲ ಕಾಲಕ್ಕೂ ಕೂಡ ಹೇಗೆ ಸಲಿಕೆ ಆಗ್ತವೆ ಅಂತ ಈ ಮುಖಾಂತರ ಸ್ವಾಮೀಜಿ ಹೇಳಿದಂಥ ಮಾತುಗಳು ನಿಮ್ಮ ಜೀವನದಲ್ಲೂ ಕೂಡ ಅನ್ವಯ ಆಗಲಿ ಅಂತ ಹಾರೈಸಿದ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.